ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸ್ನೇಹಿತರೆ. ಸೊ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಎವ್ರಿ ಇಯರ್ ನಾನು ಸ್ವಲ್ಪ ಮಟ್ಟಿಗೆ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೆ, ಆದರೆ ಈ ಸರಿ ಸ್ಪೆಷಲ್ ಅಂತ ಏನಿಲ್ಲ. ಪೂಜೆ ಆಯಿತು, ರಾಜೇಶ ಪೂಜೆ ಮಾಡಿದ್ರು. ಈಗ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ರಾಧ ಇದ್ದಾಳಲ್ವಾ, ಸೊ ಅವಳಿಗೆ ಸ್ವಲ್ಪ ರಾಧ ಥರ ಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಯೂಟ್ಯೂಬ್ ಜರ್ನಿ ಶುರು ಮಾಡಿದಾಗ್ಲಿಂದನೂ ಅವಳಿಗೆ ಎವ್ರಿ ಇಯರ್ ರಾಧಾ ಅಥವಾ ಕೃಷ್ಣ ಮಾಡಿದ್ದೀನಿ. ಆ್ಯಂಡ್ ನಾನು ಕೂಡ ರಾಧಾ ಅಮ್ಮ ಆಗಿದ್ದೆ, ಕೃಷ್ಣ ಅಮ್ಮ ಆಗಿದ್ದೆ. ಆದರೆ ಈ ವರ್ಷ ನನಗೆ ಅದೆಲ್ಲ ಯಾಕೋ ಅಷ್ಟೊಂದು ಮನಸ್ಸಿಲ್ಲ, ಅಷ್ಟೊಂದು ಖುಷಿಯಾಗಿ ಮಾಡೋದಕ್ಕೆ. ಅದಕ್ಕೆ ಸಾನುಗಾದರೂ ಮಾಡೋಣ, ನೆನಪಿರುತ್ತಲ್ವಾ. ಎಷ್ಟು ದಿನ ಮಾಡ್ಕೊಳ್ತಾಳೆ ಅವಳು, ಸ್ವಲ್ಪ ದಿನ ಆಮೇಲೆ ಅವಳಿಗೂ ಬೋರ್ ಆಗೋಕ್ಕೆ ಶುರು ಆಗುತ್ತೆ. ಬೇಡಮ್ಮಮ್ಮ ಅಂತಾಳೆ. ಅದಕ್ಕೆ ಇವತ್ತು ನನ್ನ ತಂಗಿ ಫೋಟೋ ಕಳಿಸಿದ್ಲು. ನೋಡು, ಸ್ಕೂಲಲ್ಲಿ ಅವಳಿಗೆ ಇನ್ನೂ ಕಿಂಡರ್ ಗಾರ್ಡನ್ ಅಲ್ವಾ, ಅದಕ್ಕೆ ಅವಳಿಗೆ ಮಾಡಿ ಕಳಿಸಿ, ಕಾಸ್ಟ್ಯೂಮ್ ಹಾಕಿ ಕಳಿಸಿ ಅಂದಿದ್ರಂತೆ. ಸೊ ಫೋಟೋ ಶೇರ್ ಮಾಡಿದ್ಲು. ಅದನ್ನು ನೋಡಿದ್ಮೇಲೆ ನನಗೆ ಯಾವಾಗ ಮಮ್ಮ ಮಾಡೋದು ಅಂದ್ಲು. ಅವಳು ಕೇಳಿದ್ಮೇಲೆ ಮಾಡಿಬಿಡೋಣ. ನಾನು ಹೇಳಿ ಅಥವಾ ಫೋರ್ಸ್ ಮಾಡಿ ಮಾಡಿಕೊಡೋ ಅಂಥ ಜನ್ರೇಷನ್ ಅಲ್ಲ ಈಗ. ಸೊ ಅವಳು ಕೇಳ್ತಾ ಇದ್ದಾಳೆ, ಮಾಡೋಣ, ಏನು ಮನೇಲಿ ಇರೋದನ್ನ ತಾನೇ ತೊಗೊಂಡು ಮಾಡೋದು, ಏನು ಹೊಸದಾಗೇನು ತರಬೇಕು ಅಂತ ಏನಿಲ್ವಲ್ಲ ಅಂಥೇಳಿ ಈಗ ಮಾಡೋಣ ಅಂತ ಬಂದಿದ್ದೀನಿ. ಕಾಸ್ಟ್ಯೂಮ್ಸು ಆಕ್ಸೆಸರೀಸ್ನೆಲ್ಲ ತೆಗೆದಿಟ್ಕೊಂಡು ಆಮೇಲೆ ಅವಳನ್ನ ಕರಿತೀನಿ. ಇವತ್ತು ರಜಾ ಕೊಟ್ಟಿದ್ದಾರೆ ಅವಳಿಗೆ. ಸೊ ಇವತ್ತು ತಿಂಡಿ ಏನು ಮಾಡಿದ್ದೆ ನೋಡಿ. ಈಗ ನಾನು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಹೇಗೆ ರೆಡಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ತಿಂಡಿಗೆ ಇವತ್ತು ತುಂಬ ದಿನ ಆದಮೇಲೆ ಪೂರಿ, ಚಟ್ನಿ, ಪಲ್ಯ ಮಾಡಿದ್ದೆ. ಆ್ಯಂಡ್ ಸಾನುಗೆ ಶೇಪ್ ಪೂರಿ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಅವಳಿಗೆ ಶೇಪಲ್ಲಿ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ದಿನಗಳೇ ಆಗಿತ್ತು, ಅಂದರೆ ನಾನು ಸ್ಕೂಲ್ ಶುರು ಆದಾಗಲಿಂದ ಮಾಡೇ ಇರಲಿಲ್ಲ. ಸ್ಕೂಲ್ ಜೂನಲ್ಲಲ್ವ ಶುರು ಆಗಿದ್ದು, ಜೂನ್, ಜುಲೈ, ಆಗಸ್ಟ್ ನೋಡಿ 2.5 ತಿಂಗಳಾಗ್ತಾ ಬಂತು. ಅದಕ್ಕೆ ಇವತ್ತು ರಜಾ ಇತ್ತಲ್ವಾ, ಸ್ಕೂಲ್ ಇರೋ ದಿನ ಇಷ್ಟೆಲ್ಲ ಮಾಡಬೇಕು ಅಂದರೆ ಟೈಮ್ ಆಗಿಬಿಡುತ್ತೆ. ಆ್ಯಂಡ್ ಸ್ಯಾಟರ್ಡೇ ಸಂಡೇ ನಾನು ಪೂಜೆ ಕೆಲಸ ಇರುತ್ತೆ, ಹಾಗಾಗಿ ಸ್ಯಾಟರ್ಡೇಸ್ ಕೂಡ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವತ್ತು ಮಾಡಿದ್ದೆ. ಎಲ್ಲರಿಗೂ ತುಂಬ ಇಷ್ಟ, ಬಟ್ ರೆಗ್ಯುಲರ್ ಆಗೇನು ಮಾಡೋದಿಲ್ಲ ನೋಡಿ. 3 ತಿಂಗಳಾಗಿತ್ತು ಮಾಡಿ ನಾನು. ಈಗ ಕೃಷ್ಣನಿಗೆ ನೈವೇದ್ಯ ಮಾಡೋದಕ್ಕೆ ಅಂಥೇಳಿ ಬೆಣ್ಣೆ ತೆಗಿತಾ ಇದ್ದೀನಿ. ಇದು ನಾನು ಸುಮಾರು ದಿನದಿಂದ ಕಲೆಕ್ಟ್ ಮಾಡಿರೋವಂಥ ಕೆನೆ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಫ್ರೀಝರಲ್ಲ. ನೀವು ಇದನ್ನು ಫುಲ್ ಡೀಟೇಲ್ ವಿಡಿಯೋ ನೋಡಬೇಕು ಅಂತ ಹಾಗಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ನೋಡಿ. ಅದರಲ್ಲಿ ನಿಮಗೆ ಡೀಟೇಲಾಗಿ ಹೇಗೆ ಶೇಖರಣೆ ಮಾಡಿ ಇಡೋದು, ಹೇಗೆ ರುಬ್ಬೋದು ಅಂತೆಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇದು ವೆರಿ ಸಿಂಪಲ್ಲು. 1 ಗ್ಲಾಸಷ್ಟು ಕೆನೆ ಇದೆ, ಅದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ತೀನಿ. ಅದನ್ನು ಒಂದು 10-15 ಸೆಕೆಂಡ್ಸ್ ಮಿಕ್ಸಿ ಮಾಡಿದ್ರೆ ಬೆಣ್ಣೆ ರೆಡಿ ಆಗುತ್ತೆ. ಆ್ಯಂಡ್ ಇದು ಸ್ಟೋರ್ ಮಾಡಬೇಕಂದ್ರೆ ನೀವು 2-3 ಟೈಮ್ಸ್ ನೀರಲ್ಲಿ ವಾಶ್ ಮಾಡಬೇಕಾಗತ್ತೆ. ಆ್ಯಂಡ್ ತುಪ್ಪ ಮಾಡೋದು ಕೂಡ ಶೇರ್ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ನೀವು ನೋಡ್ಬೋದು. ಕೆಲವೊಬ್ರು ಹೇಳ್ತಾರೆ ಇದು ಬೆಣ್ಣೆ ಬಂದಿಲ್ಲ ಅಂಥೇಳಿ, ಅದಕ್ಕೆ ನೀರು ಕಡಿಮೆ ಆಗಿರುತ್ತೆ ಅಷ್ಟೇ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬರುತ್ತೆ. ಮೊದಲಿಗೆ ಸ್ನೇಹಿತರೆ, ಕ್ರೀಮ್ಸ್ ಎಲ್ಲ ಏನೂ ಹಚ್ಚೋದಿಲ್ಲ, ಅವ್ರಿಗೇನು ನೆಸಸರಿ ಇಲ್ಲ. ಏನು ಫೋಟೋಶೂಟ್ ಎಲ್ಲ ಏನೂ ಮಾಡ್ತಾ ಇಲ್ಲ, ಫಂಕ್ಷನ್ಗೆಲ್ಲೂ ಹೋಗ್ತಾ ಇಲ್ಲ, ಮನೇಲಿ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಪೌಡರ್ ಹಚ್ಚಿದ್ದೀನಿ, ಸ್ವಲ್ಪ ಜಿಡ್ ಕಾಣುತ್ತೆ ಅಂಥೇಳಿ. ಆಮೇಲೆ ಐಲೈನರ್ ಹಚ್ಚಿದ್ದೀನಿ. ಇದು ಐ ಶ್ಯಾಡೋ ಅಂತೂ ಹಚ್ಚಲೇಬೇಕು. ಈಗ ಅಮ್ಮ ಫೋನ್ ಮಾಡ್ದೇನೆ, ಹಬ್ಬ ರಾಧಾ ಮಾಡಿದ್ದೇನೆ ನನ್ನ ಮೊಮ್ಮಗಳಿಗೆ ಅಂತ. ಅಮ್ಮ ಇವಾಗ ಮಾಡ್ತಾ ಇದ್ದೀನಿ ಅಂದೆ. ರಮ್ಯಾ ಫೋಟೋ ಕಳಿಸಿದ್ಲು, ಅದಕ್ಕೆ ನೋಡಿಬಿಟ್ಟು ನಿನ್ನ ಮಗಳಿಗೂ ನೀನು ಇನ್ನೂ ಕಳಿಸಿಲ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ ಕೇಳೋದಕ್ಕೆ ಅಂದರು. ಈಗ ಚೀಕ್ ರೋಸ್. ಅಯ್ಯೋ ನನ್ನ ಮಗಳು ನನಗೂ ರೆಡಿ ಆಗುವಂಥದ್ದು. ಮಗಳ ಇನ್ನು ಅಡುಗೆ ಮಾಡಿಲ್ಲ ನಾನು. ನೀನೇನು ರೆಡಿ ಆಗಿಬಿಟ್ಟು ಅಮ್ಮ ಹೊಟ್ಟೆ ಸಿಗ್ತಾ ಇದೆ ಊಟ ಕೊಡು ಅಂತೀಯ. ನಾನು ರೆಡಿ ಆಗಿಬಿಟ್ಟು ಸರಿ ಮಗಳೇ ನಾನು ಅಡುಗೆ ಮಾಡಬೇಕು ಅನ್ಬೇಕಾಗುತ್ತೆ. ಅದಕ್ಕೆ ನಿನಗೆ ರೆಡಿ ಮಾಡಿಬಿಟ್ಟು ಹಾಗೆ ಅಡುಗೆ ಮಾಡಿ ಟೈಮ್ ಇದ್ದರೆ ಆಮೇಲೆ ಮಾಡಿ. ಮೂಗು ಹಾಕು ನೋಡೋಣ. ಆಗುತ್ತೆ ಬಾರೆ, ಬಾರೆ ಟ್ರೈ ಮಾಡೋಣ.
ಅಳಬೇಡ ಪುಟ್ಟ ರಾಧ. ನೋಡು ಸಾನು ಎಷ್ಟು ಚೆನ್ನಾಗಿ ಕಾಣುತ್ತೆ, ನೋಡು ಸಾನು ಅಲ್ವಾ? ಚಿನ್ನಿ ಮನ್ನಿ ರಾಧಾ ಥರ ಕಾಣ್ತಿಲ್ವಾ? ಕ್ಯೂಟಿ ಕ್ಯೂಟಿ ಪೈ. ಅದು ಮೂಗಿಗೆ ಹಾಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾಳೆ. ನನ್ನ ಮಗಳಿಗೆ ರಾಧಾ ಮಾಡಲ್ವೇನೋ? ಮತ್ತೆ ಮಾಡಲ್ವಾ? ಕೃಷ್ಣ ಖುಷಿ ಬೇಕಂದ್ರೆ ರಾಧಾನ ಇರ್ಬೇಕಲ್ವಾ? ಕೃಷ್ಣ ಎಲ್ಲಿ? ಕೃಷ್ಣ ಎಲ್ಲಿ? ಅಲ್ಲಿದೆಯಲ್ಲ ದೇವ್ರ ಮನೇಲಿ. ನೋಡ್ಬಿಡಿ ಈಗ ಫೋಟೋಗೆ ಹೋಗ್ಬೇಕು. ನೈಸ್. 3 ಸ್ಟಾರ್. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಸೀರೆಯ ಸೆಳೆಕೊಂಡು ಮೆಲ್ಲ ಓಡಿದ ಕೃಷ್ಣ. ಈ ಹುಡುಗಿ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಒಂದು ವಿಡಿಯೋ ತೆಗಿಯೋಣ ಅಂದರೆ ನೆಟ್ಟಿಗೆ ಏನಾದರೂ ಮಾಡ್ತಾನೆ ಇರ್ತಾಳೆ. ಇಲ್ಲಿ ಕೆಳಗಡೆ ಯಾಕೆ ಇವಾಗ ಮಾಡಿ ಸಾಕಾಗ್ಲಿಲ್ವಾ? ಅಲ್ಲ, ಒಂದು ನಿಮಿಷ ಸುಮ್ಮನೆ ಇದೆ. ನಮ್ಮ ರಾಧೆಗಳು ದರ್ಬಾರ್ ನೋಡ್ರಪ್ಪ, ಒಬ್ಬರಿಗಿಂತ ಒಬ್ರು ರಾಧೆ ಆಗ್ಬಿಟ್ಟಾರೆ, ಮಿಂಚ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಜನ್ಮಾಷ್ಟಮಿ. ಹೌದಾ? ವಿಡಿಯೋ ಮಾಡ್ತಿದ್ದೀರಾ? ಯಾಕೆ ಋತು ನೀನ್ ರೆಡಿ ಆಗಿರೋದು? ಜನ್ಮಾಷ್ಟಮಿಗೆ, ಕೃಷ್ಣ ಜನ್ಮಾಷ್ಟಮಿಗೆ. ಕೃಷ್ಣ ಎಲ್ಲಿ? ಯಾರು ಕೃಷ್ಣ? ಕೃಷ್ಣ ಎಲ್ಲಿ? ವಿಭು. ಕೃಷ್ಣನೇ ಇಲ್ಲ, ಮ್ಯಾಜಿಕ್ ಕೃಷ್ಣ ಇದ್ದಾಳೆ. ಹಂಗ್ ಮಾಡು. ಮ್ಯಾಜಿಕ್ ಕೃಷ್ಣ ಇದ್ದಾಳೆ ಇಲ್ಲಿ. ಮ್ಯಾಜಿಕ್ ಕೃಷ್ಣನ? ಯಾರು ಮ್ಯಾಜಿಕ್ ಕೃಷ್ಣ? ಇವಳು ಇಲ್ಲಿದ್ದಾಳೆ ನಮ್ಮ ಡ್ರೀಮ್ಸ್ ಅಲ್ಲಿ. ಈಗ ಹೋಗ್ರಿ ಕೃಷ್ಣ ಎಲ್ಲ ಹುಡ್ಕೊಂಡು. ರಾಧಾ ಕೃಷ್ಣನ ಹುಡ್ಕೊಳ್ತು. ಕೃಷ್ಣ ಹುಡ್ಬೇಕು ನಾವೆಲ್ಲರೂ. ರಾಧಾ ನೀನು ರಾಧಾ ತರ ರೆಡಿ ಹೊರಗಡೆ ಹೋಗಿದ್ದಾರೆ. ಯಾವಾಗ ರೆಡಿ ಆಗಿದ್ದೆ ಅಲ್ಲ ನೀನು? ಬೆಳಿಗ್ಗೆನಾ? ಇಲ್ಲ, ನಾನು ರೆಡಿ ಆಗಿಲ್ಲ. ಆಗಿಲ್ಲ? ಈ ತರನೇ ಅಯ್ಯಯ್ಯೋ, ಏನು ಮಾಡೋದು? ಈಗ ನೋಡಿ, ಇದು ದೊಡ್ಡ ರಾಧ, ಅದು ಮೀಡಿಯಂ ರಾಧ, ಇದು ಚಿಕ್ಕ ಕ್ಯೂಟ್ ಅದ. ಚಿಕ್ಕ ಕ್ಯೂಟು ರಾಧ. ಈಗ ಹೇಗೆ ಆಟ ಆಡ್ತೀರಾ ಈ ಡ್ರೆಸ್ಸಲ್ಲಿ? ಆಟ ಆಡ್ಬೋದು. ಹೆಂಗೆ? ಹಿಂಗೆ ಈ ಹುಡುಗಿ ತರ ಈ ತರ ಹಾಕೊಂಡಿರ್ತಾರೆ ನೋಡಿ, ತರ ಅನ್ಸುತ್ತೆ. ಮಧ್ಯ ಬೇಕು, ಸೈಡ್ ಬೇಕು. ನನಗೆ ಯಾಕೆ ಪಪ್ಪಿ ಕೊಡು? ನನಗೆ ಪಪ್ಪಿ ಕೊಡು. ಅದಕ್ಕೆ ಬಿಟ್ಟು ಕ್ಯಾಮ್ರಾಗೆ ಯಾಕೆ ಪಪ್ಪಿ ಕೊಡ್ತೀಯಾ? ಆಯ್ತು, ಹೋಗಿ ಈಗ ಆಟ ಆಡಿ. ಇದ್ರಲ್ಲಿ ನಾನು ಫ್ರೀ ಆಗಿ ಆಡ್ಬೋದು. ಹೌದಪ್ಪ. ಇದ್ರಲ್ಲಿ ನಾವು ಬ್ಯೂಟಿಫುಲ್ ಆಗಿ ಆಟಾಡ್ಬೋದು. ರಾಧಾ ಹೋಗಿ ಹೋಗಿ. gather up, gather up, gather up. ಇಲ್ವಾ? ರುತು ಬೀಳ್ತೀಯ? ಯಾರಿಲ್ಲ. ಯಾರಾದ್ರೂ ನಂಗೆ ಹೆಲ್ಪ್ ಮಾಡುವ?
ಮಾತ್ರ ಮಾಡ್ಬೇಕಾ ಇಲ್ಲ ಸರ್ ಯಾರು ಮಾಡುವಂದು ನಿಮಗೆ? ಬನ್ನಿ ಈಚೆಗೆ ಬಾರೆ. ನಾನು ಈ ಸತಿ ರಾಧ, ನಾನು ಈ ಸತಿ ರಾಧ. ಎಲ್ಲರೂ ಇಟ್ಸ್ ಓಕೆ, ಯಾರು ಹರ ಎಲ್ಲರೂ ಕಾರ್ನ್ ತಂದಿದ್ದೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ, ಎಳೆಯದಾಗಿ ಫ್ರೆಶ್ ಆಗಿ ಶೈನಿಂಗ್ ಆಗಿ. ಇದು ಸಾನುಗೆ ಮೊದಲು ನಾನು ಈ ಸ್ಟವ್ ಮೇಲೇ ಹುರಿದು ಕೊಡ್ತಾಯಿದ್ದೆ, ಆದರೆ ಅವಳಿಗೆ ಮುಂದೆ ಹಲ್ಲು ಕೆಳಗಡೆದು ಅಲ್ಲಾಡ್ತಾ ಇದೆ, ಅದು ಬೀಳ್ತಾನೇ ಇಲ್ಲ. ಹಾಗಾಗಿ ಅವಳಿಗೆ ಕಡಿಯೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಬಿಡಿಸಿ ಬೇಯಿಸಿ ಕೊಡ್ತೀನಿ. ಸೊ ಇದನ್ನು ಹೇಗೆ ಬಿಡಿಸ್ತೀರಾ ನೀವು ಅಂತ ಕೇಳ್ತಾಯಿದ್ರಿ. ಇದಕ್ಕೆ ಅಟ್ಲಿ ಒಂದು ಟೂಲ್ ಬರುತ್ತೆ, ನಾನು ನೋಡ್ತಾ ಇದ್ದೀನಿ, ನಂಗೆ ಸಿಗ್ತಾ ಇಲ್ಲ. ಅದು ಇದ್ದರೆ ಅದು ಸ್ವಲ್ಪ ಈಸಿ ಮಾಡೋದಕ್ಕೆ, ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ ಬಂದ್ಬಿಡತ್ತೆ. ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬಟ್ ಮಾಡಬೇಕಲ್ಲ, ಅದು ಸಿಗೋ ತನಕ ತಿಂದೇ ಇರೋಕ್ಕಾಗೋದಿಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಈ ಥರ ಬಿಡಿಸ್ಕೊಂಡು ಮೊದಲು ಕಟ್ ಮಾಡ್ಕೊಳ್ತೀನಿ. ಕಟ್ ಆದಮೇಲೆ ಇಲ್ಲಿದೆ ನೋಡಿ, ಹಿಂಗೆ ಈಗ ಒಳಗಡೆ ಸೇರಿಸ್ಬಿಟ್ಟು ಈ ಥರ ಹಿಂಗೆ ಒಳಗಡೆ ಸೇರಿಸ್ಬಿಟ್ಟು ಈ ಥರ ಪುಷ್ ಮಾಡಬೇಕು. ಸೊ ಅದು ರೂಟಿಂದನೇ ಬರೋ ರೀತಿಯಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಬೇಯಿಸ್ಕೊಳ್ಬೇಕು. ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು, ಮೇಲ್ಗಡೆ ಒಂದು ಸ್ಟೀಮರ್. ಇದನ್ನು ಒಂದು ಸಾರಿ ಬಿಡಿಸ್ಬಿಟ್ಟು ತೊಳ್ಕೊಂಡಿದ್ದೀನಿ, ಬೆಂದಿದೆ. ಇದನ್ನು ತೆಗೆದು ನಾನು ಈ ಬೆಣ್ಣೆ ಜೊತೆನೇ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಚಾಟ್ ಮಸಾಲ ಹಾಕ್ಕೊಳ್ಬೋದು, ಪೆಪ್ಪರ್ ಹಾಕ್ಬೋದು, ಚಿಲ್ಲಿ ಹಾಕ್ಬೋದು, ನೀರು ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಸೂಪರಾಗಿದೆ ಸ್ನೇಹಿತರೆ, ಟೇಸ್ಟು ಎಳೆಯದಾಗಿ ಫುಲ್ಲು ಜ್ಯೂಸಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಬಟರ್ ಹಾಕಿದಾಗ ಇನ್ನೂ ಮಸ್ತಾಗಿರುತ್ತೆ ಟೇಸ್ಟ್. ಸಾನು ಈಗ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಅಟೆಂಡ್ ಆಗೋದಕ್ಕೆ ಹೋಗ್ತಾ ಇದ್ದಾಳೆ. ಅವಳಿಗೆ ಸ್ನ್ಯಾಕ್ಸ್ ಇದು. ಅವಳಿಗಂತೂ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಇಷ್ಟನೇ ಇಲ್ಲ. ಅವಳ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರಂತೆ. ಇವತ್ತಿನ ಸ್ನ್ಯಾಕ್ಸ್ ತಿನ್ನೋಡು. ಬಿಸಿ ಏನಿಲ್ಲ, ತಿನ್ನೆ. ಹೊರಗಡೆ ತಗೊಳ್ತೀವಲ್ಲ ಆ ಥರ ಇದೆ. ಫ್ರೆಶ್ ಕಾರ್ನ್ ಚೆನ್ನಾಗಿದೆ, ತಗೊಳ್ರಿ. ಟೇಸ್ಟು ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಅಷ್ಟು ಸ್ವೀಟ್ ಇದೆಯಲ್ವ ಕಾರ್ನ ಅಲ್ವಾ? ಫುಲ್ಲು ಫ್ರೆಶ್ ಆ್ಯಂಡ್ ಜ್ಯೂಸಿ, ಸ್ವಲ್ಪನೂ ಒಣಗಿಲ್ಲ. ನಮ್ಮ ಮನೆ ತಂದರೆ ಅದು ಒಣಗೋಗಿರುತ್ತೆ ಮೊದಲೇ. ನಾವು ತಂದ ಮೇಲೆ ಮಾಡೋ ತನಕ ಮತ್ತಷ್ಟು ಜ್ಯೂಸ್ ಕಡಿಮೆ ಆಗಿಬಿಟ್ಟಿರುತ್ತೆ. ಇವತ್ತಂತೂ ಫುಲ್ಲು. ಅದಕ್ಕೆ ಬೇಗ ಮಾಡಿದ್ದು. ಈಗ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇಲ್ಲಿ ನೋಡ್ಬೋದು, ನೀವೆಲ್ಲ ಎತ್ತಿಡ್ತಾ ಇದ್ದೀನಿ. ಸಾನು ತೆಗೆದಿಟ್ಬಿಟ್ಟು ಹಾಗೆ ಬ್ಯಾಡ್ಮಿಂಟನ್ಗೆ ಹೋದ್ಲು. ನಮ್ಮ ಸಾನುಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಅಮ್ಮ ಬಂದ ಮೇಲೂ ನಂಗೆ ರೆಡಿ ಮಾಡಿಸ್ತೀಯಾ, ಅವರೆಲ್ಲರೂ ಆಟಾಡ್ತಾ ಇರ್ತಾರೆ, ನಾನು ಅವ್ರ ಜೊತೆ ಆಟಾಡ್ತೀನಿ, ಇಲ್ಲಾಂದರೆ ನಾಳೆ ಮಾಡ್ತೀಯಾ ಇನ್ನೊಂದು ಸರಿ ಅಂತ. ಯಾಕಂದರೆ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ರೆಡಿ ಆಗಿದ್ರಲ್ವ, ಅವಳಿಗೊಂಥರ ಖುಷಿ. ಅವಳೊಬ್ಬಳೇ ಇದ್ದರೆ ಅವಳಿಗೊಂಥರ ಆಕ್ವರ್ಡ್ ಫೀಲ್ ಆಗುತ್ತಂತೆ. ಈಗ ಬ್ಯಾಡ್ಮಿಂಟನ್ಗೆ ಹೋಗಬೇಕಾದ್ರೆ ಫೇಸ್ ವಾಶ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದ್ಬಿಟ್ಟು ಜಸ್ಟ್ ನಾನು ಮೇಕಪ್ ರಿಮೂವರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿದೆ. ಲಿಪ್ಸ್ಟಿಕ್ ಕ್ಲೀನ್ ಮಾಡೋದು ಮರ್ತೋಯ್ತು. ಅದಕ್ಕೆ ಮಮ್ಮ ನೋಡಿಲಿ ಲಿಪ್ಸ್ಟಿಕ್ ಹಾಗೆ ಇದೆ, ಒರೆಸು ನನಗೊಂಥರ ಆಕ್ವರ್ಡ್ ಫೀಲ್ ಆಗುತ್ತೆ, ಯಾರೂ ಹಾಕ್ಕೊಂಡು ಬಂದಿರೋದಿಲ್ಲ, ನಾನು ಒಬ್ಬಳೇ ಹಾಕ್ಕೊಂಡು ಹೋಗಿರ್ತೀನಿ ಅಂತ ಇದ್ಲು. ಅವಳೊಬ್ಬಳೇ ಅಂದಿದ್ರೆ ಅವಳಿಗೆ ಬೇಜಾರಾಗ್ತಿತ್ತು. ಬಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಹುಡುಗಿರು ರೆಡಿ ಆಗಿದ್ರು ಇವತ್ತು. ಸಾನು ಬ್ಯಾಡ್ಮಿಂಟನ್ಗೆ ಹೋಗಬೇಕಾದ್ರೆ ಇನ್ನೂ ಒಬ್ಬಳು ರೆಡಿ ಆಗ್ತಾಯಿದ್ಲು, ಒಬ್ಬಳಲ್ಲ ಇಬ್ಬರು ರೆಡಿ ಆಗ್ತಾಯಿದ್ರು. ಸೊ ಎಲ್ಲರದ್ದು ಒಂದು ಗ್ರೂಪ್ ಫೋಟೋ ತೊಗೋಬೋದಿತ್ತು, ಬಟ್ ಸಾನು ಇಲ್ಲ ಈಗ. ಆ್ಯನಿವೇ ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಹೀಗಿತ್ತು. ಅಂತ ಸ್ಪೆಷಲ್ ಪೂಜೆ ಅಂತ ಏನೂ ಮಾಡಲಿಲ್ಲ, ಬಟ್ ನಮ್ಮ ರಾಧೆಗೆ ಸ್ಪೆಷಲ್ಲಾಗಿ ರೆಡಿ ಮಾಡಿ ಖುಷಿ ಪಟ್ವಿ ಎಲ್ಲರೂ. ಸೊ ಇದ್ರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಕ್ಲಿಪ್ಪು ನಾವು ಮೂವಿಗೆ ಹೋಗಿದ್ವಲ್ಲ, ಅವತ್ತು ಮಿಸ್ ಆಗಿತ್ತು. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಪೆಷಲ್ಲು ಯಾಕೆ ಅಂತ ನೋಡಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್. ಏನೋ ಗಿಫ್ಟ್ ಕೊಡ್ತೀನಿ ಅಂತ ಕೂರಿಸ್ಕೊಂಡೋಳು ಅವ್ರ ಅಮ್ಮನಿಗೆ. ತೋರಿಸಪ್ಪ, ಕೊಡು.
ಕ್ರಾಫ್ಟ್ ಇದಕ್ಕ ನೀನು ನನ್ನ ಹತ್ರ ಕಟ್ ಮಾಡಿಸ್ಕೊಂಡಿದ್ದು. ಸಾನು ಏನಿದೆ ಅದರಲ್ಲಿ? ರಿಂಗ್. ಏನು ಖುಷಿಗೆ ಸುನ ಇದು? ಯಾವ ಖುಷಿಗೆ ಬಂಗಾರಿ? ಐ ಲವ್ ಯು ಮಮ್ಮ, ಯು ಆರ್ ಮೈ ಬೆಸ್ಟ್ ಮದರ್ ಫಾರ್ ಮೀ, ಸೊ ಐ ಹ್ಯಾವ್ ಮೇಡ್ ಅ ರೋಸ್ ರಿಂಗ್. ಥ್ಯಾಂಕ್ ಯು. ಅಯ್ಯಪ್ಪ ಸಾನು, ಇಟ್ಸ್ ಸೊ ಬ್ಯೂಟಿಫುಲ್ ಪಾಪ. ನಾನು ರಿಂಗ್ ಇಸ್ಕೊಂಡಿದ್ದು ಸೈಜ್ಗೆ. ಅದು ನಾನು ಸೈಜ್ ನೋಡೇ ಇಲ್ಲ. ಬ್ಯೂಟಿಫುಲ್ ಸಾನು. ಅಂಡ್ ಬಾಕ್ಸು ಬೇರೆ ಮಾಡಿದ್ದಾಳೆ. ಒಬ್ಬೊಬ್ಬ ಬರೀ ಗಿಫ್ಟ್ ಅಲ್ಲ. ವೆರಿ ಸ್ವೀಟ್ ಆಫ್ ಯು. ಯು ಆರ್ ಮೈ ಬೆಸ್ಟ್ ಪಾಪ. ಯು ಆರ್ ಮೈ ಬೆಸ್ಟ್ ಪಾಪ. You are my best. ಓಕೆ. Thank you baby for all your efforts.